ಇಲ್ಲಿ ಹೆಚ್ಚಿಗೆ ಮಾತನಾಡುವಂಥದ್ದು ಏನೂ ಇಲ್ಲ. ಒಂದು 2 ಮಾತಲ್ಲಿ ಮಾತ್ರ ಮುಗಿಸ್ತೇನೆ. ಯಾಕಂದರೆ ಅಶೋಕಣ್ಣ ಅವ್ರು ಮೊದಲೇ ನನಗೆ ಹೇಳೋರು 2 ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ. ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ. ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಡುಗಲಿನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 2ನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ, ಗೌರವ. ಯಾಕಂದ್ರೆ ಅವರು ನನ್ನ ಮತದಾರರು, ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಬಹಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗತ್ತೆ. ಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ, ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ. ಆ ದೇವೇಗೌಡರು ಕೂಡ ಒಂದೊಂದು ಮತನು ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ. ಅಂತ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ NDA ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಅವರ ಕ್ರಮ ಸಂಖ್ಯೆ 1. ಮೈತ್ರಿ ಆದಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತಾ ಇದೆ. ನೋಡ್ರೆ, ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತಾ ಇದೆ. ಬಹುಶಃ ಈ 1 ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ. ಮೈತ್ರಿ ಪ್ರಾರಂಭ ಆದಾಗ್ಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ 1 ಬರ್ತಾ ಇದೆ. ಅದಾಗಲೇ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ 1 ಬಂದಿತ್ತು. ಇವ್ರಿಗೂ ಸಹ ನಂಬರ್ 1 ಬಂದಿದೆ. ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ. ನಾನೊಂದು ಮಾತು ಹೇಳಿದೆ, ಮಾಗಡಿಯಲ್ಲಿ ಹುಟ್ಟಿ ಕುಣುಗುಲು ಅಂತ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಿಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಂತ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ, ಇಲ್ಲಿ ಹುಟ್ಟಿ ಇಲ್ಲಿ ಬೆಳಗಿರ್ತಕ್ಕಂತಹ ನಮ್ಮ ಆ ದೇವೇಗೌಡರು ಬೇಕಾ? ಇದು ಎಲ್ಲರೂ ತೀರ್ಮಾನ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ, ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರಿಗೆ. ಯಾರಿಗೆ? ಆ ದೇವೇಗೌಡರಿಗೆ ಮತ ಕೊಡೋದು. ಆ ದೇವೇಗೌಡರು ಕೂಡ ಮತ ಈ ದೇವೇಗೌಡರಿಗೆ ಬಂದು ಸೇರತ್ತೆ. ಬನ್ನಿ ಗೌಡ್ರು. ಅಣ್ಣ, ನಾನೆಲ್ಲ ಹೇಳಿದ್ದೀನಿ. ನಾನು ಮಾಗಡಿ ಅಂತ ಮೊದಲೇ ಹೇಳ್ಬಿಟ್ಟೆ. ಮಾಗಡಿಯಲ್ಲಿ ಹುಟ್ಟಿ ಕುಡುಗಲಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪದವಿ ಪಡೆದು, ಅಣ್ಣ ನಾನು ಅದೇ ಅಣ್ಣ ಹೇಳ್ತಾ ಇರೋದು. ಅಣ್ಣ ಜೊತೆಲೇ ದೇವೇಗೌಡರು ಅಂತ ಐತಣ್ಣ. ಯಾರು ಅಣ್ಣ? ಮಹಾರಾಷ್ಟ್ರದಲ್ಲಿ ಹುಟ್ಟುಬಿಟ್ಟು ಬೆಳಗಾಮಿಗೆ ಬಂದ್ಬಿಟ್ಟು ಬೆಳಗಾಮಿಂದ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಡ್ಬಿಟ್ರೆ ದಡ್ರಿದ್ದಾರೆ ಅಣ್ಣ. ಇಲ್ಲಿ ಯಾರನ್ನ ಕೇಳಿಸ್ಕೊಳ್ಳಕ್ಕೆ ಯಾರು ದಡ್ರಿಲ್ಲ ಅಣ್ಣ? ಯಾರು ದಡ್ರಿಲ್ಲ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಾಗ ಸ್ಪಷ್ಟವಾಗಿ ಎಲ್ಲಾನು ಕಲ್ಸ್ಕೊಟ್ಬಿಟ್ಟು ಇಲ್ಲಿ ಬೆಂಗಳೂರು ಕಟ್ಟಿರೋದು. ಹಂಗಾಗಿ ಇಲ್ಲೇ ನಾವೇನು ಯಾರಿಗೇನು ಹೇಳ್ಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ಆ ದೇವೇಗೌಡರು ಕೊಡೋ ಓಟು ಈ ದೇವೇಗೌಡರಿಗೆ ಬಂದು ಸೇರತ್ತೆ. ಯಾರು ಕೊಡೋ ಓಟು? ಯಾರಿಗೆ? ಆ ಓಟ್ ಎಲ್ಲಿಗೆ ಬಂದು ಸೇರತ್ತೆ? ಸಾಕಲ್ಲ? ಹೆಚ್ಚಿಗೆ ಏನು ಹೇಳೋದು ಬೇಡ ಅಲ್ಲ? ನಿಮ್ಮೆಲ್ಲರ ಒಂದು ಓಟು ದಯವಿಟ್ಟು ನಮ್ಮ ಜೊತೆಲಿರ್ತಕ್ಕಂಥವ್ರು, ನಮ್ಮ ಕೈಗೆ ಸಿಗೋಂಥವ್ರು, ಭೂ ಕಬಳಿಕೆಗೆ ಬರ್ದೇ ಇರೋಂಥವ್ರು, ವ್ಯಾಪಾರ ಮಾಡದೇ ಇರೋಂಥವ್ರು, ನ್ಯಾಯಯುತವಾಗಿ ಜನಸೇವೆ ಮಾಡೋಂಥವ್ರಿಗೆ ನಮ್ಮ ಓಟ್ ಕೊಟ್ಟರೆ ಅದು ಜನಸೇವೆಗೋಸ್ಕರ ಉಪಯೋಗ ಆಗುತ್ತೆ. ದಯವಿಟ್ಟು ಈ ನಮ್ಮ ಆ ದೇವೇಗೌಡರಿಗೆ ಒಂದು ಓಟ್ ಕೊಟ್ಟು ನಾವೆಲ್ಲರೂ ಒಟ್ಟಿಗೆ ಮೈತ್ರಿ ಅಭ್ಯರ್ಥಿ ಇವ್ರನ್ನ ಗೆಲ್ಲಿಸ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.